ರೂಪಾಯಿ ಓಟಿ ಸಿಗೋದು ಈಗ 130 ರೂಪಾಯಿ ಐತಿ. ಒಂದ್ ಬಿಯರ್ ಬಾಟ್ಲು 100 ರೂಪಾಯಿ ಸಿಗೋದು 130 ಐತೆ. ಅದ್ರಲ್ಲಿ ತಾಂತ ಇಲ್ವಾ? ಅವೆಲ್ಲ ಹುಡ್ದಾಗಿಂದ ಏನ್ 2000 ಇವ್ ಬರ್ತಾನೆ ಇತ್ತಾ? ಈಗ SC ST ಮಕ್ಳಿಗೆಲ್ಲ ಸ್ಕಾಲರ್ಶಿಪ್ ಎಲ್ಲ ಬರೋದು ಅದ್ ಬರ್ತಾ ಇಲ್ಲ, ಅದ್ ನಿಲ್ಸಿದ್ದಾರೆ. ಬಸ್ ಏನ್ ಅವಶ್ಯಕತೆ ಏನಿರ್ಲಿಲ್ಲ. ಬಸ್ ಫ್ರೀ ಮಾಡಿರೋದ್ರಿಂದ ಈ ಕಾಲೇಜ್ ಮಕ್ಳಿಗೆ, ಸ್ಕೂಲ್ ಮಕ್ಳಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಬಸ್ ಎಷ್ಟು ರಶ್ ಇರುತ್ತೆ ಅಂತಂದ್ರೆ ನಾವು ಅಪರೂಪಕ್ಕೆ ಒಂದ್ಸಲ ಹೋಗ್ತಿವಿ, ಫುಲ್ ರಶ್ ಇರುತ್ತೆ ಬಸ್. ಮಕ್ಳುಗಳೆಲ್ಲ ಸುಮ್ನೆ ಬಸ್ ನಲ್ಲಿ ನಿಂತಿರ್ತವೆ. ಲೋಕಸಭೆಯಲ್ಲಿ ಎಲ್ಲಾರ ಮೋದಿ ಬಂದ್ರೆ ಅಂದ್ರೆ ಅರ್ಧ ದಿನಕ್ಕೆ ಕೈ ಬಿಟ್ಟು ಹೋಗ್ತಾರ ಅವ್ರು. ರಾಹುಲ್ ಗಾಂಧಿ ಅವರಿಗೆ ಒಂದ್ ಚಾನ್ಸ್ ಕೊಟ್ರೆ ನಿಮ್ಗೆ ರಾಹುಲ್ ಗಾಂಧಿ ಈಗ ಒಂದ್ ಪಕ್ಷ ಈಗ ಬೆಂಗಳೂರ ಸದನದಲ್ಲಿ ನಡೀತು. ರಾಜೀವ್ ವಜೇದ ಯಾರೋ ಸದನದಲ್ಲೇ ಅವ್ನ್ ಹೋಗಿದ ಪಾಕಿಸ್ತಾನಕ್ಕೆ ಜೈ ಅಂತ. ಅವ್ನಿಗೆ ಈ ಸರ್ಕಾರ ಬಂದ್ರೆ ದೇಶ ಉಳಿಯುತ್ತ. ನಮ್ಮ ಹೆಸರು ಪ್ರೀತಿ ಅಂತ. ಈಗ ಲೋಕಸಭಾ ಎಲೆಕ್ಷನ್ ಬಂತಕ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರಾಗ್ಬೇಕು ಅನ್ಸುತ್ತೆ? ನರೇಂದ್ರ ಮೋದಿ ಅವರೇ. ಹೌದಾ? ನರೇಂದ್ರ ಮೋದಿ ಅವ್ರು ಯಾವ ಕಾರಣಕ್ಕೆ ಆಗ್ಬೇಕು ಅನ್ಸುತ್ತೆ? ಇವಾಗ ರೈತರಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರು ಆಗ್ಬೇಕು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಣೆ ಮಾಡಿದಾನ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೀವು ಹೆಣ್ಮಕ್ಳಾಗಿ ಇವರು ಇದು 2000 ರೂಪಾಯಿ ನಮಗೆ ತಿಂಗಳ ಕೊಡೋದ್ ಮಾಡಿರೋದು ಅದ್ ನಮಗೆ ಒಂಚೂರು ಇಷ್ಟ ಇಲ್ಲ. ನಾವ್ ಅದರಿಂದ ಜೀವನ ಏನ್ ಮಾಡ್ಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಅವರು ಕರೆಂಟ್ ಬಿಲ್ ಕಟ್ತಿಲ್ದಿರೋದು ಅದೆಲ್ಲ ಮಾಡಿರೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ. ಈಗ ನಾವು ಕರೆಂಟ್ ಬಿಲ್ ಎಲ್ಲ ಕಟ್ಕೊಂಡು ಇವರು ಟ್ಯಾಕ್ಸ್ ಅವೆಲ್ಲ ಜಾಸ್ತಿ ಆಗುತ್ತೆ. ಟ್ಯಾಕ್ಸ್ ನಮ್ಮ ಹತ್ರನೇ ಕಟ್ಟಿಸ್ಕೊಂತಾರೆ, ಅದ್ ನಮ್ಗೆ ಅವ್ರು ವಾಪಸ್ ರಿಟರ್ನ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮಗೇನ್ 2000 ರೂಪಾಯಿ ಏನ್ ಬೇಕಾಗಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಫ್ರೀ ಬಸ್ ಮಾಡಿದೆಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸಿಕೆ ಐತೆ? ಬೇಕಾಗಿಲ್ಲ, ಬಸ್ ಏನ್ ಅವಶ್ಯಕತೆ ಏನಿರ್ಲಿಲ್ಲ. ಬಸ್ ಫ್ರೀ ಮಾಡಿರೋದ್ರಿಂದ ಈ ಕಾಲೇಜ್ ಮಕ್ಳಿಗೆ, ಸ್ಕೂಲ್ ಮಕ್ಳಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಬಸ್ ಎಷ್ಟು ರಶ್ ಇರುತ್ತೆ ಅಂತಂದ್ರೆ ನಾವು ಅಪರೂಪಕ್ಕೆ ಒಂದ್ಸಲ ಹೋಗ್ತಿವಿ, ಫುಲ್ ರಶ್ ಇರುತ್ತೆ ಬಸ್. ಮಕ್ಳುಗಳೆಲ್ಲ ಸುಮ್ನೆ ಬಸ್ ನಲ್ಲಿ ನಿಂತಿರ್ತವೆ. ಹೆಣ್ಮಕ್ಳಿಗೆ ಫ್ರೀಡಮ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾರೆ. ಇಷ್ಟೊಂದು ಫ್ರೀಡಮ್ ಏನ್ ಅವಶ್ಯಕತೆ ಇಲ್ಲ. ಯಜಮಾನ್ರ ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ಮ ಹೆಸರು? ಈಶ್ವರಪ್ಪ. ಈಗ ಲೋಕಸಭಾ ಎಲೆಕ್ಷನ್ ಬಂತ್ರಿ, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರಾಗ್ಬೇಕು ಅನ್ಸುತ್ತೆ ಸರ್? ನನಗೆ 10 ವರ್ಷದಿಂದ ಇದಾರೆ, ಇನ್ನೂ 5 ವರ್ಷ ಅವರೇ ಮುಂದುವರಿಬೇಕು. ಮೋದಿ ಅವರು ಯಾವ ಕಾರಣಕ್ಕೆ ಮೋದಿ ಅವ್ರು ಆಗ್ಬೇಕು ಅನ್ಸುತ್ತೆ ಸರ್? ಅಂದ್ರೆ ಎಲ್ಲಾ ತರಕ್ಕೂ ಅನುಕೂಲ ಮಾಡಿದ್ದಾರೆ, ಇವತ್ತಿನ ವ್ಯವಹಾರಕ್ಕೂ ಮುಂದುವರೆದಿದ್ದಾರೆ. ಯಾವ್ದೊಂದೇ ವ್ಯವಹಾರಕ್ಕಾದ್ರೂ ಮೋದಿ ಬಾರಿ ಒಳ್ಳೆ ಜವಾಬ್ದಾರಿ ಮನುಷ್ಯ. ಈ ಸರಿ ಇಲ್ಲೇ ಬಿಜೆಪಿ ಟಿಕೆಟ್ ಕೊಡಲ್ರಿ ನಿಮ್ದು ಹಾಸನ ಕ್ಷೇತ್ರಕ್ಕೆ, ನೀವು JDS ಕ್ಯಾಂಡಿಡೇಟ್ ಹಾಕ್ತಾರ? JDS ಬಿಜೆಪಿಗೆ ಸೇರ್ಕೊಂಡಿರೋದ್ರಿಂದ, JDS ನನ್ನವನೇ ಆಗಿರೋದ್ರಿಂದ, ಅವರು ಸಹ ನನ್ನವರೇ ಅಂತ ಹೇಳಿಬಿಟ್ಟು ನಾನು ಮುಂದುವರೆದಿರೋದ್ರಿಂದ, JDS ಬಿಜೆಪಿ ಎರಡೂ ಒಂದೇ ಆಗಿರೋದ್ರಿಂದ ನಾವು ಬಿಜೆಪಿ JDS ಎರಡೂ ಒಂದೇ ಪಾಸ್ ಆಗಿರುತ್ತೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಹರಿಹರ ಮೂರ್ತಿ ಅಂತ. ಈಗ ಯಾವ ಪಕ್ಷ ಮಾಡ್ಬೇಕಂತ ಮಾಡಿ ಸರ್? ನಾವು ನನ್ನ ಲೈಫ್ ಇರೋದು, ನಾನು ಎಲೆಕ್ಷನ್ ಓಟ್ ಹಾಕೋದ್ರಿಂದ ಹಿಡಿದು ನಾನು ಬಿಜೆಪಿಗೆ ಓಟ್ ಹಾಕಿರೋದು. ನಮ್ಗೆ ದೇಶದ ಆರ್ಥಿಕತೆ, ದೇಶ ಉದ್ಧಾರ ಆಗ್ಬೇಕು ಅಂದ್ರೆ, ದೇಶ ಡೆವಲಪ್ಮೆಂಟ್ ಕಾಣ್ಬೇಕು ಅಂದ್ರೆ, ದೇಶದ ಸುರಕ್ಷತೆಗೋಸ್ಕರ ಇಡೀ ದೇಶನ, ಇಡೀ ಪ್ರಪಂಚನೇ ಹೊಗಳ್ತಾ ಇದೆ ನರೇಂದ್ರ ಮೋದಿ ಅಂತ. ಸೊ ಹಂಗಾಗಿ ಅಂತ ನಿಷ್ಠಾವಂತ ಒಬ್ರು ಹೆಮ್ಮೆಯ ಪ್ರಧಾನಮಂತ್ರಿ ಮತ್ತೆ ನರೇಂದ್ರ ಮೋದಿ ಅವರೇ ಆಗ್ಬೇಕು ಅಂತ ನನ್ನ ಆಸೆ. ಯಾವ ಕಾರಣಕ್ಕೆ ನರೇಂದ್ರ ಮೋದಿ ಅವ್ರು ಆಗ್ಬೇಕು ಅನ್ಸುತ್ತೆ ಸರ್? ಯಾವ ಕಾರಣಕ್ಕೆ ಆಗ್ಬೇಕಂದ್ರೆ, ದೇಶದ ಭದ್ರತೆ ಒಂದು, ಎರಡನೇದು ದೇಶಕ್ಕೆ ಏನೆಲ್ಲ ಮಾಡಿದ್ದಾರೆ ಅಂದ್ರೆ, 60-70 ವರ್ಷ ದೇಶದಲ್ಲಿ ಡೆವಲಪ್ಮೆಂಟ್ ಕಾಣದಿಲ್ದಂತಹ ಡೆವಲಪ್ಮೆಂಟ್ಸ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಗ್ಯಾಸ್ ಎಲ್ಲೋ 100 ಒಬ್ಬರ ಮನೇಲಿ ಇರೋದು, ಈ ಪ್ರತಿಯೊಬ್ಬರ ಮನೇಲೂ ಗ್ಯಾಸ್ ಇದೆ. ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂತ ಇವರು ವಿರೋಧ ಪಕ್ಷದವ್ರು, ಕಾಂಗ್ರೆಸ್ ಅವ್ರು ಹೇಳ್ತಾರೆ. ಈಗ ಡೆವಲಪ್ಮೆಂಟ್ ಜಾಸ್ತಿ ಆದಾಗ ಸ್ವಲ್ಪ ಜಾಸ್ತಿ ಮಾಡ್ಲೇಬೇಕಾಗತ್ತೆ ಬೆಲೆ. ಆಮೇಲೆ ಇವ್ರುಗಳು 5 ಭಾಗ್ಯ ಕೊಟ್ಟಿದೀವಿ ಅಂತ ಹೇಳ್ತಾರೆ. 5 ಭಾಗ್ಯ ಏನ್ ಕೊಟ್ಟಿದ್ದಾರೆ? ಪ್ರತಿ ತಿಂಗಳೇನು ಇವ್ರೇನು 2000 ಹಾಕಲ್ಲ. ಒಂದ್ಸರಿ ಅವ್ರು ಹುಟ್ಟಿದ ಪ್ರತಿಯೊಂದು ಮಹಿಳೆಗೂ ಕೂಡ, ಪ್ರತಿಯೊಬ್ಬ ಮಹಿಳೆಗೂ 2000 ಹಾಕ್ತೀನಿ ಅಂತ ಹೇಳಿದ್ರು. ಇವರು ಮತ್ತೆ ಅದರಲ್ಲಿ ಮನೆ ಇರೋ ಮೊದಲನೇ ಮಹಿಳೆಗೆ ಮಾತ್ರ ಹಾಕ್ತಿವಿ ಅಂತ ಹೇಳಿ ಅದ್ರಲ್ಲೂ ಇವರು ರಾಜಕೀಯ ಮಾಡಿದ್ರು. ಎಲ್ಲಿ ಪ್ರತಿಯೊಬ್ಬ ಮಹಿಳೆಗೆ ಹಾಕಿದ್ರೆ 2000? ಅವ್ರು ಹೇಳಿದ್ದೇನು, ಪ್ರತಿಯೊಬ್ಬ ಮಹಿಳೆಗೂ ಹಾಕ್ತಿವಿ, ಹಾಕಿಲ್ಲ. ಆಮೇಲೆ ಎಜುಕೇಶನ್ ಬಂದ್ರೆ ಡಿಗ್ರಿ ಬೋರ್ಡ್ ಪಾಸ್ ಆದವರಿಗೆ ಹಾಕ್ತಿವಿ ಅಂದ್ರು. ಈ ಇಯರ್ ಅಲ್ಲಿ ಮಾತ್ರ ಡಿಗ್ರಿ ಅವರಿಗೆ ಹಾಕ್ತಿವಿ ಇವನ್ ಈ ದಿನ ಅಂತ ಹೇಳ್ತಾರೆ. ಯಾಕೆ ಲಾಸ್ಟ್ ಈಗ ಅನ್ಎಜುಕೇಟೆಡ್ಗಳು ಇದಾರಲ್ಲ, ಡಿಗ್ರಿ ಮಾಡಿರೋದು, ಅವ್ರಿಗೆಲ್ಲ ಹಾಕ್ಲಿ. ಇದೇನು ಈ ತರ 5 ಗ್ಯಾರಂಟಿ ಸುಳ್ಳು ಗ್ಯಾರಂಟಿ ಇವೆಲ್ಲ. ಈಗ ನಿಮ್ಮ ಹಾಸನ ಕ್ಷೇತ್ರಕ್ಕೆ ಐತಲ್ರಿ ಪ್ರಜ್ವಲ್ ರೇವಣ್ಣ ಹಬ್ಬ ಇದ್ ಕೊಡ್ತಾರೆ, ಆಧಾರ್ ಕಾರ್ಡ್ ಹಿಡ್ಕೊಂಡು ಬಸ್ಸಲ್ಲಿ ಹೋಗ್ರಿ ಅಂತಾರೆ. ಕೆಲವು ಬಸ್ಗಳೇ ಇಲ್ಲ ನಮ್ ಕಡೆ, ಎಲ್ಲೋ ಬೆಳಗ್ಗೆ ಬಸ್ ಹತ್ತಕ್ ಆಗಲ್ಲ ಲೇಡೀಸ್ಗಳು, ಆ ಪರಿಸ್ಥಿತಿ ಆಗಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಘೋಷಣೆ ಮಾಡಿದಲ್ಲ, ಇದ್ರ ಬಗ್ಗೆ ನಿಮ್ಮ ಅನುಕೂಲತೆ ಆಗಿದಾವ ಇಲ್ಲ ನಿಮ್ಗೆ? ಸರ್, ಅವ್ರು ಇದಕ್ಕೆ ಅವ್ರು ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಹುಟ್ಟಾಗಿಂದ ಏನ್ 2000 ಇವ್ರು ಬರ್ತಾನೆ ಇತ್ತಾ?
ಅವಾಗಿಂದ ನಾವೇನು ಇವ್ರು 2,000 ಕೊಡೋದ್ರಲ್ಲೇ ಏನ್ ಜೀವನ ಮಾಡ್ತಾ ಇದ್ವಾ? ನಮಗೆ ಡೆವಲಪ್ಮೆಂಟ್ ಬೇಕು ಸರ್. ಇವತ್ತು ನೋಡ್ರಿ SCP ಗ್ರಾಂಟ್ ಅಲ್ಲಿ 11,000 ದುಡ್ಡಿಂದ ಬಡ್ಕೊಂಡು ಇವ್ರು 2,000 ರೂಪಾಯಿ ಲೇಡಿ ಸಿಗಾಕಿದ್ದಾರೆ SCP ಗ್ರಾಂಟ್ಸ್ ಅಲ್ಲಿ. ಈಗ SC/ST ಮಕ್ಳಿಗೆಲ್ಲ ಸ್ಕಾಲರ್ಶಿಪ್ ಎಲ್ಲ ಬರೋದು ಅದ್ ಬರ್ತಾ ಇಲ್ಲ, ಅದ್ ನಿಲ್ಸಿದ್ದಾರೆ. ಈಗ ಒಂದ್ ಪ್ಯಾಕೆಟ್, ಈಗ ರೈತರು ಮೈಯೆಲ್ಲ ನೋವಾಗಿ ಒಂದ್ ಅರ್ಧ ಕುಡ್ದಿರ್ತಾರೆ ಅಂತ ಇಟ್ಕೊಳ್ಳಿ, 80 ರೂಪಾಯಿ ಓಟಿ ಸಿಗೋದು ಈಗ 130 ರೂಪಾಯಿ ಐತಿ. ಒಂದ್ ಬಿಯರ್ ಬಾಟ್ಲು 100 ರೂಪಾಯಿ ಸಿಗೋದು 130 ಐತೆ. ಅದ್ರಲ್ಲಿ ತಾಂತ ಇಲ್ವಾ? 20 ರೂಪಾಯಿ ಚಾಪೆ ಅಂತ ಇದ್ದು ಈಗ ಅದು 100 ರೂಪಾಯಿ ಮಾಡಿ ಇಟ್ಟಿದ್ದಾರೆ. 100 ರೂಪಾಯಿ ಚಾಪಕತ್ತ ಅಂತ ಇದ್ದು 500 ಮಾಡಿಟ್ಟಾರೆ. ಅದೆಲ್ಲ ಅದ್ರಲ್ಲಿ ಹೊಡ್ಕೊಂಡು ರೈತರಿಗೆ ಮೋಸ ಮಾಡಿ ಈ ಲೇಡೀಸ್ಗೆ 2,000 ರೂಪಾಯಿ ದುಡ್ಡು ಹಾಕ್ತಿದ್ದಾರೆ ಸರ್. ಈಗ ಲೋಕಸಭಾ ಎಲೆಕ್ಷನ್ ಬಂದ್ರೆ ನಿಮ್ಮ ಪ್ರಕಾರ ನಮ್ಮ ದೇಶದ ಚುಕ್ಕಾಣಿ ಸರಿ ಯಾರಿಗೆ ಸಿಗ್ಲಿ ಅನ್ಸುತ್ತೆ ನಿಮ್ ಪ್ರಕಾರ? ನರೇಂದ್ರ ಮೋದಿಗೆ ಸಿಗ್ಬೇಕು ಸರ್. ಯಾವ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಸಿಗ್ಬೇಕು? ಬೆಳೆ ವಿಮೆ ನಮಗೆ ಮಾಡಿರೋದ್ರಿಂದ ರೈತರು ಬೆಳೆ ಹೋದ್ರು ಕೂಡ ಅದರಿಂದ ದುಡ್ಡನ್ನ ತಗೊಂತಾ ಇದ್ವಿ ನಾವು. ಆ ಕಾರಣಕ್ಕೋಸ್ಕರ ರೈತರಿಗೆ ತುಂಬಾ ಅನುಕೂಲ ಇದೆ ಫಸ್ಟ್. ಅದಕ್ಕೋಸ್ಕರ ನಾವು ನರೇಂದ್ರ ಮೋದಿನೇ ಬರ್ಬೇಕು ಅನ್ಕೊಂಡಿದೀವಿ. ಈ ಮುಂಚೆ ಇದ್ದ ಸರ್ಕಾರಗಳು ಯಾವುದೇ ಈ ರೀತಿ ಸ್ಕೀಮ್ ಇರ್ಲಿಲ್ಲ. ಹಂಗಾಗಿ ಈಗ ರೈತರಿಗೆ ಏನಾಗಿದೆ ಅಂತಂದ್ರೆ ಬೆಳೆ ಹೋದ್ರು ಅದ್ರಲ್ಲಿಂದ ದುಡ್ಡು ತಗೋಬಹುದು ಅನ್ನೋದು ಒಂದು ಒಳ್ಳೆ ಉದ್ದೇಶ ಇದೆ. ಹಂಗಾಗಿ ನರೇಂದ್ರ ಮೋದಿನೇ ಬರ್ಬೇಕು, ರೈತರಿಗೆ ಅನುಕೂಲ ಆಗ್ಬೇಕು ಅಂತ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಣೆ ಮಾಡಿದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಘೋಷಣೆ ಮಾಡಿರೋದ್ನ ಕೊಡ್ತಾವ್ರೆ. ಕೊಡೋದಿಂತ ಆ ಘೋಷಣೆಯಿಂದ ಬೇರೆ ರೀತಿ ಅವ್ರ ದುಡ್ಡನ್ನ ತಗೊಂತವ್ರೆ. ಯಾವ ರೀತಿ ಅಂತಂದ್ರೆ ಪ್ರತಿಯೊಂದು ಬೆಲೆ ಏರಿಕೆ ಮಾಡ್ಕೊಂತವ್ರೆ. ಆ ರೀತಿ ದುಡ್ಡು ತಗೊಂತಾರೆ. ಮತ್ತೆ ಈಗ ಪಂಚಾಯತ್ಗೆ ಬರೋ ದುಡ್ಡಿಂದ ಹಿಡಿದು ತೋಟಗಾರಿಕೆ ದುಡ್ಡು ಅವ್ಯಾವು ಸರಿಯಾದ ಸೀಮಿತಕ್ಕೆ ಬರ್ತಿಲ್ಲ. ಈಗ ಯೋಜನೆಗಳ ಮುಖಾಂತರ ರೈತ ಕೂಲಿ ಕಾರ್ಮಿಕರ ಯೋಜನೆಗಳ ದುಡ್ಡು ಅವು ಕೂಡ ಬಿಡುಗಡೆ ಆಗ್ತಿಲ್ಲ. ಅವು ಯಾವ್ದೋ ಒಂದು ಘೋಷಣೆ ಮಾಡಿ ಯಾರಿಗೋ 2,000 ರೂಪಾಯಿ ಕೊಟ್ಟು ಕೂಲಿ ಕಾರ್ಮಿಕರಿಗೆ ದುಡ್ಡಿಲ್ದಂಗ್ ಮಾಡ್ತಾ ಇದಾರೆ. ಅವೆಲ್ಲ ಅದರಿಂದ ಅದು ಕಾಂಗ್ರೆಸ್ ಸರ್ಕಾರದಿಂದ ಇವೆಲ್ಲ ತಪ್ಪಾಗ್ತದೆ. ಶಾಸಕರು ಹೇಳಿದ್ದಾರೆ. ಈಗ ನಿಮ್ಮ ಇವರು ಲೋಕಸಭಾ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಈ ಸರಿ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಹಾಕಲ್ಲ, ಪ್ರಜ್ವಲ್ ರೇವಣ್ಣ ಟಿಕೆಟ್ ಕೊಡ್ತಾರೆ ಅಂತ ಎಲ್ಲ ಆಲ್ಮೋಸ್ಟ್ ನಮ್ಗೆ ಗೊತ್ತಿದೆ. ನಿಮ್ಗೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಉಳ್ಳಳ್ಳಿ ಸುರೇಶ್ ಅಣ್ಣ ಅವರು ಏನ್ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಏರಿಯಾದಲ್ಲಿ ಉಳ್ಳಳ್ಳಿ ಸುರೇಶ್ ಅಣ್ಣ ಬಂದು ಏನಾದ್ರು ಸಪೋರ್ಟ್ ಮಾಡಿ ಅಂತಂದ್ರೆ ನಾವು JDC ಸಪೋರ್ಟ್ ಮಾಡೋದಂತೂ ಖಂಡಿತ. ಈಗ ನಿಮ್ಮ ಪ್ರಕಾರ ಐತಲ್ರಿ, ಕೆಲಸ ಮಾಡಿದಾರಲ್ಲ ಪ್ರಜ್ವಲ್ ರೇವಣ್ಣ ಅವ್ರು? ಈಗ 5 ವರ್ಷ ಅಲ್ಲಿ ಆಳ್ವಿಕೆ ಮಾಡಿದಾರೆ. ನಾವು ಹುಟ್ಟಾಗಿಂದ ಬಿಜೆಪಿ ಸರ್. ಈ ಉಳ್ಳಳ್ಳಿ ಸುರೇಶ್ ಅಣ್ಣ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಇದ್ ಮಾಡ್ಬೇಕಷ್ಟೇ. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕಿಂತ ಸುರೇಶ್ ಅಣ್ಣ ಅವ್ರು ಕೆಲಸ ಮಾಡ್ತಾವ್ರೆ. ಅವ್ರ ಮಾತು ನಾವು ಕೇಳ್ಬೇಕಾಗತ್ತೆ. ಪರಮಶಿವ ಅಂತ ಹೇಳಿ. ಈಗ ಲೋಕಸಭಾ ಎಲೆಕ್ಷನ್ ಬಂತಲ್ರಿ, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗ್ಬೇಕು ಅನ್ಸುತ್ತೆ ಸರ್? ಮಾಮೂಲಿ ಪ್ರಧಾನಮಂತ್ರಿ ಮೋದಿ ಅವರೇ. ಈಗ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಚಾನ್ಸ್ ನಿಮ್ಗೆ ಕೊಡ್ಬೇಕು ಅನ್ಸುತ್ತಾ ಇಲ್ಲ? ಬಂದ್ರೆ ಅವ್ರ ಅದೇನ ಆಡ್ಕೊಂಡು ಲೆಕ್ಕಕ್ಕಿಲ್ಲ ಅಂತಾರಲ್ಲ, ಆ ರೀತಿ ಇದಾರೆ ಆ ವ್ಯಕ್ತಿಗಳು. ಅವ್ರು ಏನ್ ಮಾಡ್ತಾರೆ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ. ಅವ್ರ ಕೈಲಿ ಆಗಲ್ಲ ಬಿಡುತ್ತೆ. ರಾಜ್ಯನೇ ನಡ್ಸಕ್ಕಾಗಲ್ಲ, ಮನೆನೇ ನಡ್ಸಕ್ಕಾಗಲ್ಲ ಅವ್ರ ಕೈಲಿ. ಈಗ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಘೋಷಣೆ ಮಾಡಿದಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸಿಕೆ ಅನ್ಸುತ್ತೆ? ಅವರು ಗಂಡಸತ್ ಮಂಡ್ಯರಿಗೂ ಕಡೆ ಬಿಟ್ಟು. ರೇಖಾ. ಈಗ ಲೋಕಸಭಾ ಎಲೆಕ್ಷನ್ ಬಂತಲ್ಲಮ್ಮ, ನಮ್ಮ ದೇಶದ ಪ್ರಧಾನಮಂತ್ರಿ ನಿಮ್ಗೆ ಯಾರು ಆಗ್ಬೇಕು ಅನ್ಸುತ್ತೆ? ನಮಗೆ ಮೋದಿ. ಯಾವ ಕಾರಣಕ್ಕೆ ಮೋದಿ ಅವ್ರು ಆಗ್ಬೇಕು ಅನ್ಸುತ್ತೆ? ಅವರು ಒಳ್ಳೇದು ಎಲ್ಲಾ ತರದ್ದು ಮಾಡಿದ್ದಾರೆ. ಎಲ್ಲಾ ಇದೆಲ್ಲದು ಸೌಕರ್ಯ ಮಾಡಿದ್ದಾರೆ. ಜ್ಯೋತಿ ಒಂದಿಷ್ಟು ಬಸ್ ಫ್ರೀ ಮಾಡಿದಾರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಮ್ಮ? ಅದೆಲ್ಲ ಸುಳ್ಳು, ಅದೇನ್ ಜಾಸ್ತಿ ದಿನ ನಡೆಯಲ್ಲ. ಸುಮ್ನೆ ಏನೋ ಮಾಡ್ತಿದಾರೆ ಈಗ ಬರಕ್ಕೆ ಅಂತ. ಈಗ ಲೋಕಸಭೆಯಲ್ಲಿ ಎಲ್ಲಾರ ಮೋದಿ ಬಂದ್ರೆ ಅಂದ್ರೆ ಅರ್ಧ ದಿನಕ್ಕೆ ಕೈ ಬಿಟ್ಟು ಹೋಗ್ತಾರ. ಅವ್ರು ಕೊಡೋದೇ ಇಲ್ಲ ಯಾವ್ದು. ಗ್ಯಾರಂಟಿ ಹೇಳಿದಾರಲ್ಲ ಅದೆಲ್ಲ ಸುಳ್ಳು. ಸುಮ್ನೆ ಈಗ ಮತ್ತೇನೋ 17, 18 ಹೇಳ್ತಿದಾನಲ್ಲ, ಅವ್ ಯಾವ ಬರಲ್ಲ. ನಿರುದ್ಯೋಗಿಗಳಿಗೆ 3,000 ಕೊಡ್ತೀವಿ ಅಂತ ಅದೇನೋ ಕೊಟ್ಟಾರ? ಕೊಟ್ಟಿಲ್ಲ ಅವರು. ಅಕ್ಕಿ 10 kg ಅಕ್ಕಿ ಕೊಡ್ತೀನಿ ಅಂದ್ರು, ಅದು 10 kg ಅಕ್ಕಿ ಕೊಟ್ಟಿಲ್ಲ, ಬರೇ 3 kg. ಮೋದಿ ದುಡ್ಡು ಬರ್ತೈತೆ, 6,000 ರೂಪಾಯಿ ಅದು ಬರ್ತೈತೆ. ಹಂಗಾಗಿ ಮೋದಿ ಬರ್ಬೇಕು. ಇದೇನ್ ಕಾಂಗ್ರೆಸ್ ಏನ್ ನಮ್ಗೇನ್ ಇದಿಲ್ಲ. ಈಗ ಏನಪ್ಪಾ ಅಂದ್ರೆ ನಮ್ಮ ಈಗ ಇಲ್ಲ ನಿಮ್ ಕ್ಷೇತ್ರದೊಳಗೆ ಪ್ರಜ್ವಲ್ ರೇವಣ್ಣ ಅವ್ರು ಇದಾರ, ಅವ್ರೇನ್ ಕೆಲಸ ಮಾಡಿದಾರೆ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಇಲ್ಲಿ ಈ ಸರಿ ಬಿಜೆಪಿ ಕ್ಯಾಂಡಿಡೇಟ್ ಹಾಕಲ್ಲ, ಎಷ್ಟೊಂದ್ರು JDS ಕ್ಯಾಂಡಿಡೇಟ್ ಹಾಕ್ತಾರೆ, ಪ್ರಜ್ವಲ್ ರೇವಣ್ಣ ಟಿಕೆಟ್ ಕೊಡ್ತಾರೆ. ಅವ್ರಿಗೆ ಬೆಂಬಲಿಸ್ತಾರೆ ನೀವು? ಬೆಂಬಲಿಸ್ತೀವಿ. ಸರ್ಕಾರ 5 ಗ್ಯಾರಂಟಿ ಕೊಟ್ಟೈತಲ್ಲ, ಇದ್ರ ನಿಮ್ಗೆ ಅನಿಸಿಕೆ, ಇದ್ರ ಬಗ್ಗೆ ಇನ್ನೂ ಏನ್ ಅನಿಸಿಕೆ ಅನ್ಸುತ್ತೆ? ಎಲ್ಲ ಬಿಟ್ಟಿ ಬಾಕಿ ಎಲ್ಲ ಕೊಟ್ಟು ದೇಶ ಹಾಳು ಮಾಡ್ತಾ ಇದ್ದಲ್ಲ, ಅದಕ್ಕೆ ಈ ದೇಶ ಮಾರ್ಕೊಂಡು ಹೋಗ್ತಾರೆ ಇವರು. ಸರ್ ನಮಸ್ಕಾರ, ನಿಮ್ಮ ಹೆಸರು? ಕುಮಾರ್. ಲೋಕಸಭಾ ಎಲೆಕ್ಷನ್ ಬಂತ್ರಿ, ಈಗ ನಿಮ್ ಪ್ರಕಾರ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಾಗ್ಬೇಕು ಅನ್ಸುತ್ತೆ? ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಯಾವ ಕಾರಣಕ್ಕೆ ನರೇಂದ್ರ ಮೋದಿ ಅವರು ಆಗ್ಬೇಕು? ನರೇಂದ್ರ ಮೋದಿ ಇದ್ರೆ ದೇಶದಲ್ಲಿ ಒಂದು ಸುಭದ್ರತೆ ಇರುತ್ತೆ. ದೇಶ ಉಳಿಬೇಕು ಅಂದ್ರೆ ನರೇಂದ್ರ ಮೋದಿ. ಈಗ ರಾಹುಲ್ ಗಾಂಧಿ ಅವರಿಗೆ ಒಂದು ಚಾನ್ಸ್ ಕೊಟ್ರೆ ನಿಮ್ಗೆ? ರಾಹುಲ್ ಗಾಂಧಿ ಈಗ ಒಂದ್ ಪಕ್ಷ ಈಗ ಬೆಂಗಳೂರ ಸದನದಲ್ಲಿ ನಡೀತು, ನಾದಿರ್ ಹುಸೇನ ಯಾರೋ ಸದನದಲ್ಲೇ ಅವ್ನ್ ಹೋಗಿದ್ದ ಪಾಕಿಸ್ತಾನಕ್ಕೆ ಜೈ ಅಂತ. ಅವ್ನಿಗೆ ಈ ಸರ್ಕಾರ ಬಂದ್ರೆ ದೇಶ ಉಳಿಯುತ್ತ? ಒಂದ್ ಯೋಚನೆ ಮಾಡಿ. ಅವರೇ ಸದನದಲ್ಲೇ ಹೋಗಿದ ಪಾಕಿಸ್ತಾನಕ್ಕೆ ಜೈ. ಅವ್ರು ಏನ್ ಈ ದೇಶದಾಗ ಏನಕ್ಕೆ ಇರ್ಬೇಕಾಗ್ತಾರ? ಈಗ ಕಾಂಗ್ರೆಸ್ ಸರ್ಕಾರ ಇತ್ತು ಅಲ್ಲಿ, ಅವ್ರು ಮಾಡ್ಬಾಯ್ತು, ಅಲ್ಲೇ ಅವ್ರಿಗೆ ಹೊಡಿಬಾಯ್ತು ಆಗೋ ಅಷ್ಟ. ಏನು ಮಾಡ್ಲಿಲ್ಲ ಅವ್ರಿಗೆ. ಈಗ
ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿ ಘೋಷಣೆ ಮಾಡಿದೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಂಗ್ರೆಸ್ ಸರ್ಕಾರ ಅವರು ದೇಶಕ್ಕೆ ಗೊತ್ತಾ ಅವ್ರ ಪಕ್ಷ ಬರ್ಬೇಕು ಅಂತ ಘೋಷಣೆ ಮಾಡ್ತಾ ಅಷ್ಟ್ ಬಿಟ್ರೆ ಅದರಿಂದ ಉಪಯೋಗ ಏನಿಲ್ಲ.